ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರುಣಾ HL ಕ್ರಿಯೇಷನ್ಸ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾನು ಜೋಳದ ಪಡ್ಡು ಮಾಡ್ತಾಯಿದ್ದೆ. ಜೋಳದ ಹಿಟ್ಟಿನಿಂದ ಪಡ್ಡನ್ನ ಮಾಡೋದು ದಿಢೀರಂತ ಮಾಡ್ಬೋದು. ಇನ್ಸ್ಟೆಂಟಾಗಿ ನಾವೇನಾರು ಮಕ್ಕಳಿಗೆ ಬಾಕ್ಸ್ ಕಟ್ಟಬೇಕಪ್ಪ ಅಂತಂದರೆ ಅರ್ಜೆಂಟಾಗಿ ಮಾಡ್ಬೋದು. ಇದಕ್ಕೆ ಏನೇನು ಬೇಕಪ್ಪ ಅಂತಂದ್ರೆ ಸಾಮಗ್ರಿಗಳು, ಮೊದಲು ಚಿರೋಟಿ ರವೆ ಬೇಕು. ಚಿರೋಟಿ ರವೆ 1 ಕಪ್ ಅಷ್ಟು ಹಾಕ್ಕೋಬೇಕು. ಇಷ್ಟು ಚಿರೋಟಿ ರವೆ ಹಾಕೋಣ. ನಂತರ ಜೋಳದ ಹಿಟ್ಟು ತೊಗೋಬೇಕು. ಜೋಳದ ಹಿಟ್ಟು ಇದರ 2ರಷ್ಟು ತೊಗೋಬೇಕು. ಇದು ನೋಡಿ, ಜರಡಿ ಆರಿಸಿ ಇದನ್ನು ತೊಗೋಬೇಕು. ನೋಡಿ, 2ರಷ್ಟು ತೊಗೊಂಡಿದ್ದೀನಿ. ಇದೇ ಬಟ್ಲಿಂದ ಅರ್ಧ ಕಪ್ಪು ಮೊಸರು ಹಾಕಬೇಕು. ಇವಾಗ ಈ ಥರ ಮಿಕ್ಸ್ ಮಾಡಬೇಕು. ನಂತರ ಸಾಲ್ಟ್ ಹಾಕಬೇಕು. ಓಕೆ, ರುಚಿಗೆ ತಕ್ಕಷ್ಟು ಸಾಲ್ಟು, ಒಂದು ಸ್ವಲ್ಪ ಸೋಡಾ ಪುಡಿನ ಹಾಕಬೇಕು. ಸೋಡಾ ಪುಡಿ ಸ್ವಲ್ಪ, ಇವಾಗ 2 ಈರುಳ್ಳಿನ ನಾನು ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಸ್ವಲ್ಪ ಸೇರಿಸ್ಕೋಬೇಕು. ಇದನ್ನು ಒಗ್ಗರಣೆಗೆ ಹಾಕಿ ನಾನು ಈರುಳ್ಳಿನ ರೆಡಿ ಮಾಡಿಬಿಡ್ತೀನಿ. ಇವಾಗ ಇದಕ್ಕೆ ನೀರು ಮಿಕ್ಸ್ ಮಾಡಬೇಕು. ಫ್ರೆಂಡ್ಸ್, 1 ನಿಮಿಷ. ಫ್ರೆಂಡ್ಸ್, ನೀರು ಹಾಕೋದಕ್ಕಿಂತ ಮುಂಚೆ ನಾವು 2 ಚಮಚದಷ್ಟು ಒಗ್ಗರಣೆ ಕೊಡಬೇಕು ಎಣ್ಣೆನ. ಇವಾಗ 2 ಚಮಚನ ಎಣ್ಣೆನ ನಾನು ಕಾಯೋದಕ್ಕೆ ಇಟ್ಟಿದ್ದೀನಿ. ನಂತರ ಅದಕ್ಕೆ 1 ಚಮಚದಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ. ನಂತರ 1 ಚಮಚದಷ್ಟು ಸಾಸಿವೆ ಹಾಕ್ತಾಯಿದ್ದೀನಿ. ಮತ್ತು ಇದಕ್ಕೆ ಸಣ್ಣದಾಗಿ ಹೆಚ್ಚಿರುವಂಥ 2 ಈರುಳ್ಳಿ ಬೇಕು. ಮತ್ತು ಒಂದು 4-5 ಮೆಣಸಿನ್ಕಾಯಿ ಬೇಕು. ನಾನು ಮೆಣಸಿನ್ಕಾಯಿ 2 ಹಾಕಿದೆ. ಸಣ್ಣ ಹುಡುಗರು ಅಲ್ವಾ, ತಿನ್ನೋಕ್ಕಾಗೋದಿಲ್ಲ ಅಂತಂದು, ಅದು ಹಲ್ಲಲ್ಲಿ ಸಿಕ್ಕಾಕೊತದ ಅಂತಂದು, ಬಾಯಲ್ಲೆಲ್ಲ ಸಿಕ್ಕಾಕೊತದ ಅಂತಂದು, ಹಾಗಾಗಿ ಸಣ್ಣದಾಗಿ ಹೆಚ್ಚಿರುವಂಥ ಕೊತ್ತಂಬರಿ, ಕರಿಬೇವನ್ನು 2 ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಚೆನ್ನಾಗಿ ಬೇಯಬೇಕು. ಇದಕ್ಕೆ ಚೆನ್ನಾಗಿ ಮೆರೂನ್ ಕಲರ್ ಬರಬೇಕು. ಆಗ ನಾವು ಪಡ್ಡಿಂದು ಹಿಟ್ಟಿಗೆ ಕಲಿಸಿ ನಾವು ಮಾಡಿದರೆ ಹಸೆವು ಸಹಿತ ಹಾಕೋಬೋದು. ಬಟ್ ಹಸೆ ತಿನ್ನೋಕ್ಕಾಗೋದಿಲ್ಲಲ್ಲ ಸಣ್ಣ ಮಕ್ಕಳಿಗೆ, ಆಗ ನಾವು ಈ ಥರ ಎಣ್ಣೆಯಲ್ಲಿ ಮಿಕ್ಸ್ ಮಾಡಿಕೊಂಡು ಹಾಕೋಬೋದು. ಶುಗರ್ ಇದ್ದವರು ಹಾಗೆ ಹಸೆ ಈರುಳ್ಳಿ ಮತ್ತು ಸೌತೆಕಾಯಿ ಮತ್ತು ಕ್ಯಾರೆಟು ಇದನ್ನೆಲ್ಲ ಹಾಕಬೇಕು. ಫ್ರೆಂಡ್ಸ್, ಸಾರಿ, ಇದನ್ನು ಒಗ್ಗರಣೆ ಹಾಕಿ ನಾನು ಕಲಿಸೋದು ವಿಡಿಯೋ ಮಿಸ್ ಆಗಿದೆ, ಆದ್ದರಿಂದ ಡೈರೆಕ್ಟೇ ತೋರಿಸ್ತಾ ಇದ್ದೀನಿ. ಈಗ ನಾನು ಪಡ್ಡಿನ ಹಂಚಿಟ್ಟು ಅದು ಸ್ವಲ್ಪ ಎಣ್ಣೆ ಸವರಿದ್ದು ಆಮೇಲೆ ಪಡ್ಡು ಹಾಕಬೇಕು. ಸ್ವಲ್ಪ ಹಾಕಬೇಕು. ಪಡ್ಡು ಹಾಕಿದರೆ ಅದು ಚೆನ್ನಾಗಿ ಬೇಯುತ್ತೆ. ಹಿಂದೆ ಮುಂದೆ 2 ಕಡೆಯೂ ಚೆನ್ನಾಗಿ ಬೇಯಿಸ್ಕೋಬೇಕು. ಪಡ್ಡಿನ ಹಿಟ್ಟು ಹಾಕಿದ ನಂತರ ನಾವು ಮುಚ್ಚಳ ಅದಕ್ಕೆ ಮುಚ್ಚಲೇಬೇಕು. ಮುಚ್ಚಿದರೆ ಅದು ಕ್ರಿಸ್ಪಿಯಾಗಿ ಬರುತ್ತೆ. ಹಾಗಾಗಿ ಒಂದು ಮುಚ್ಚಳ ಮುಚ್ಚಿ ನಂತರ ಅದನ್ನು ಟರ್ನ್ ಮಾಡಬೇಕು. ಟರ್ನ್ ಮಾಡಿನೂ ಸಹಿತ ಚೆನ್ನಾಗಿ ಬೇಯಿಸ್ಕೋಬೇಕು. ಇಲ್ಲಪ್ಪ ಅಂತಂದರೆ ಅದು ಹಸ್ಕ ಬಂದುಬಿಡುತ್ತೆ. ಬಂದರೆ ಚೆನ್ನಾಗಿ ಆಗೋದಿಲ್ಲ. ಹಾಗಾಗಿ 2 ಕಡೆಯೂ ಮೇಲೆ ಯಾವ ಥರ ಬೇಯಿಸ್ಕೊಂಡಿರ್ತೀವೋ ಕೆಳಗೂ ಅದೇ ಥರ ಬೇಯಿಸ್ಕೋಬೇಕು. ನೋಡಿ ಫ್ರೆಂಡ್ಸ್, ಇವಾಗ 1 ಟ್ರಿಪ್ ಆಯಿತು. ನಂತರ 2ನೇ ಟ್ರಿಪ್ ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್, ಇವಾಗ 2ನೇ ಟ್ರಿಪ್ಪು ಹಾಕ್ತಾಯಿದ್ದೀನಿ ನಾನು. ಇದಕ್ಕೂ ಮುಚ್ಚಳ ಮುಚ್ಚಿ ಒಂದು 5 ನಿಮಿಷ ಬಿಟ್ಟಿದ್ದೆ. ನಂತರ ಇದನ್ನು ಟರ್ನ್ ಮಾಡ್ತಾಯಿದ್ದೀನಿ. ಓಕೆ, ಶುಗರ್ ಇದ್ದವರು ಆಯಿಲ್ ಹಾಕ್ಕೋಬಾರ್ದು. ಅದು ಆಯಿಲ್ ಇಲ್ಲಾಂದ್ರೂ ಬರ್ತದೆ, ಚೆನ್ನಾಗಿ ಬರುತ್ತೆ ಪಡ್ಡು. ಓಕೆ, ಇದನ್ನು ಹಾಗೇ ತಿನ್ಬೋದು. ತರಕಾರಿ ಎಲ್ಲದು ಸಣ್ಣದಾಗಿ ಹೆಚ್ಚಿಟ್ಟಿರ್ತೀವಲ್ವ, ಹಾಗೇ ತಿನ್ಬೋದು. ಇವಾಗ ದಿಢೀರಾಗಿ ಇದಕ್ಕೆ ಒಂದು ಚಟ್ನಿನ ಕಲಿಸ್ಕೊಡ್ತಾಯಿದ್ದೀನಿ. ಇದಕ್ಕೆ ಒಂದು 4ರಿಂದ 5 ಮೆಣಸಿನ್ಕಾಯಿ ತೊಗೊಂಡೆ, 1 ಟೊಮೊಟೊ ತೊಗೊಂಡೆ, ಕೊತ್ತಂಬರಿ, ಕರಿಬೇವು, ಉಪ್ಪು, ಜೀರಿಗೆ ತೊಗೊಂಡೆ ಮತ್ತು ಅಲ್ಲ ತೊಗೊಂಡೆ. ನಂತರ 1 ಕಪ್ಪಷ್ಟು ಬೆಳ್ಳುಳ್ಳಿ ತೊಗೊಂಡೆ, 1 ಕಪ್ಪಷ್ಟು ಪುಟಾಣಿ ತೊಗೊಂಡೆ, 1 ಗಡ್ಡೆಯಷ್ಟು ಬೆಳ್ಳುಳ್ಳಿ ತೊಗೊಂಡೆ. ಇದನ್ನೆಲ್ಲ ನಾನು ಇವಾಗ ಎಲ್ಲ ಡೈರೆಕ್ಟೇ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಕೊಬ್ಬರಿ, ಅರ್ಧ ಬಟ್ಲದಷ್ಟು ಕೊಬ್ಬರಿ,
ಮೆಣಸಿನ್ಕಾಯಿ ಟೊಮೊಟೊ ಎಲ್ಲ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೆ. ಉಳಿದಿದ್ವೆಲ್ಲ ಹಾಗೆ ಹಾಕ್ತಾಯಿದ್ದೀನಿ. ಪುಟಾಣಿನ ಒಂದು ಸ್ವಲ್ಪ ಪುಟಾಣಿ ಹಾಕಿದರೆ ಟೇಸ್ಟ್ ಬರುತ್ತೆ. ನಂತರ ಸ್ವಲ್ಪ ಬೆಲ್ಲನ ಸಹಿತ ಮಿಕ್ಸ್ ಮಾಡಿಕೊಂಡೆ ನಾನು. ಇಷ್ಟು ರೆಡಿ ಆಯ್ತಪ್ಪ ಅಂದರೆ ಚಟ್ನಿ ಪಡ್ಡು ತುಂಬ ಟೇಸ್ಟು ಆಗುತ್ತೆ. ಅರ್ಜೆಂಟ್ ಒಳಗೆ ನಾವು ಎಲ್ಲಿಗಾರ ಹೋಗ್ಬೇಕಪ್ಪ ಅಂತಂದ್ರೆ ಅರ್ಜೆಂಟಾಗಿ ನಾವು ಮಾಡಿಕೊಂಡು ತಿನ್ಬೋದು. ಶುಗರ್ ಇದ್ದವರಿಗೆ ರೊಟ್ಟಿನೇ ಮಾಡ್ಕೋಬೇಕು ಅನ್ನೋದು ಅವಶ್ಯಕತೆ ಇರೋದಿಲ್ಲ. ಹಾಗಾಗಿ ಈ ಥರನೂ ಮಾಡ್ಬೋದು. ನಾವು ಸ್ವಲ್ಪ ನೀರು ಹಾಕಿ ಇದನ್ನು ಮಿಕ್ಸಿಗೆ ರುಬ್ಬಿಟ್ಟು ಚಟ್ನಿ ರೆಡಿ ಆಗುತ್ತೆ. ನೋಡಿ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಚಟ್ನಿಗೆ ಸ್ವಲ್ಪ ಒಗ್ಗರಣೆ ಉಳಿಸಿದ್ದೆ, ಅದನ್ನು ಸಹಿತ ಹಾಕಿದೆ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಯ್ತಪ್ಪ ಅಂತಂದರೆ ಪ್ಲೀಸ್ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ನಾನು ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್, ಇಷ್ಟೆಲ್ಲ ಸಪೋರ್ಟ್ ಮಾಡ್ತೀರಿ ಅಂದ್ಕೊಂಡೇ ಇರಲಿಲ್ಲ. ನಾನು ವಿಡಿಯೋನೂ ಚೆನ್ನಾಗಿ ರನ್ ಆಗ್ತಾಯಿದೆ. ಇವಾಗ ನೋಡಿ ಚಟ್ನಿನೂ ರೆಡಿ ಆಯಿತು, ಈ ಕಡೆ ಪಡ್ಡೂ ರೆಡಿ ಆಯಿತು.